ಊಟ ಮಾಡಿದ ತಕ್ಷಣ ಈ ಕೆಲಸಗಳನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ. ಮಾಡಿದರೆ ಆರೋಗ್ಯಕ್ಕೆ ಮಾರಕವಾಗಬಹುದು, ಎಚ್ಚರ. ನಾವು ಊಟ ತಿಂಡಿ ಮಾಡುವುದು ನಮ್ಮ ಪ್ರತಿದಿನದ ಕಾರ್ಯಚಟುವಟಿಕೆಗೆ, ನಮ್ಮ ದೇಹಕ್ಕೆ ಶಕ್ತಿ ಬೇಕು ಎನ್ನುವ ಕಾರಣಕ್ಕೆ. ಶಕ್ತಿ ಮತ್ತು ಚೈತನ್ಯ ಬರುವುದು ನಾವು ತಿನ್ನುವ ಆಹಾರಗಳಲ್ಲಿ ಸಿಗುವ ಪೌಷ್ಟಿಕಾಂಶಗಳಿಂದ. ಒಂದು ವೇಳೆ ಸರಿಯಾಗಿ ಇದರಿಂದ ನಮಗೆ ಲಾಭ ಆಗ್ತಾ ಇಲ್ಲ ಎನ್ನುವುದಾದರೆ ನಮ್ಮ ಆಹಾರ ಪದ್ಧತಿ ಸರಿಯಿಲ್ಲ ಎಂದುಕೊಳ್ತೇವೆ. ಆದರೆ ಕಾರಣ ಬೇರೆಯೇ ಇದೆ. ನಾವು ಎಲ್ಲ ರೀತಿಯ ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡಿದ್ರೂ ಸಹ ಊಟ ಆದ ಮೇಲೆ ಮಾಡುವ ಕೆಲವೊಂದು ತಪ್ಪುಗಳು ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಊಟ ಮಾಡಿದ ನಂತರ ಮಾಡಬಾರದ ಕೆಲಸಗಳು ಯಾವುವು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ, ಊಟ ಆದ ನಂತರದಲ್ಲಿ ಹಣ್ಣನ್ನು ತಿನ್ನಬಾರದು. ಇದು ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗೆ ಕಾರಣವಾಗ್ತದೆ. ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಮತ್ತು ಎದೆಯುರಿ ಕಂಡುಬರ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಆಹಾರದಲ್ಲಿ ನಿಮಗೆ ಸಿಗುವ ಪೌಷ್ಟಿಕಾಂಶಗಳನ್ನು ಸಹ ಇದು ತಡೆಹಿಡಿತದೆ. ಇನ್ನು ಯಾವುದೇ ಸಂದರ್ಭದಲ್ಲಿ ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ. ಅದರಲ್ಲೂ ಊಟ ಆದ ನಂತರದಲ್ಲಿ ಧೂಮಪಾನ ಮಾಡುವುದು ಒಳ್ಳೆಯದಲ್ಲ. ಊಟ ಮಾಡಿದ ತಕ್ಷಣ ಸಿಗರೇಟ್ ಸೇದುವುದರಿಂದ ಸಿಗರೇಟ್ನಲ್ಲಿರುವ ನಿಕೋಟಿನ್ ಅನ್ನು ನಮ್ಮ ದೇಹ ಚೆನ್ನಾಗಿ ಹೀರಿಕೊಳ್ತದೆ. ಇದು ಕರುಳಿಗೆ ಸಂಬಂಧಪಟ್ಟಂತೆ ಹಾಗೂ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ ಸಮಸ್ಯೆಯನ್ನು ತಂದುಕೊಡ್ತದೆ. ಇನ್ನು ಊಟ ಆದಮೇಲೆ ಮಲಗಿಕೊಳ್ಳುವುದು ಕೂಡ ತುಂಬ ಕೆಟ್ಟ ಅಭ್ಯಾಸ. ಊಟ ಆದಮೇಲೆ ಮಲಗಿಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗ್ಬೋದು. ಕಾಲಕ್ರಮೇಣ ಇದು ಹೊಟ್ಟೆಯಲ್ಲಿ ಅಲ್ಸರ್ ಉಂಟಾಗುವಂತೆ ಮಾಡ್ತದೆ. ನಿಮಗೆ ಮೊದಲೇ ಒಂದು ವೇಳೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಊಟ ಆದ ತಕ್ಷಣ ಮಲಗಿಕೊಳ್ಳಲು ಹೋಗಬೇಡಿ. ಇನ್ನು ಊಟ ಆದ ನಂತರದಲ್ಲಿ ಸ್ನಾನ ಮಾಡಿದರೆ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಏರುಪೇರು ಆಗ್ತದೆ. ಇದರಿಂದ ದೇಹದ ತಾಪಮಾನ ಕೂಡ ಬದಲಾಗ್ತದೆ ಮತ್ತು ಅದೇ ಸಂದರ್ಭದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಕೈಕೊಡ್ತದೆ. ಇನ್ನು ಊಟ ಮಾಡಿದ ನಂತರ ವ್ಯಾಯಾಮವನ್ನು ಮಾಡುವುದು ಸಹ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ ಮತ್ತು ವಾಕರಿಕೆ, ವಾಂತಿ ಇತ್ಯಾದಿ ಸಮಸ್ಯೆಗಳನ್ನು ತಂದುಕೊಡ್ತದೆ. ಕೆಲವರಿಗೆ ಮಲಬದ್ಧತೆ ಮತ್ತು ಬೇದಿ ಸಮಸ್ಯೆ ಕೂಡ ಎದುರಾಗಬಹುದು. ಹಾಗೆಯೇ ಊಟ ಮಾಡಿದ ತಕ್ಷಣ ನೀರು ಕುಡಿಯುವುದು ಸಹ ಒಳ್ಳೆಯದಲ್ಲ. ನಿಮ್ಮ ಹೊಟ್ಟೆಯಲ್ಲಿ ನೀವು ಸೇವಿಸಿದ ಆಹಾರವನ್ನು ಜೀರ್ಣ ಮಾಡಲು ಆಮ್ಲ ಉತ್ಪತ್ತಿಯಾಗ್ತದೆ. ಊಟ ಆದ ತಕ್ಷಣ ನೀರು ಕುಡಿಯುವುದರಿಂದ ಇದು ಸಾಧ್ಯವಾಗುವುದಿಲ್ಲ ಮತ್ತು ನೀವು ಸೇವಿಸಿದ ಆಹಾರದಲ್ಲಿ ಸಿಗುವಂತಹ ಪೌಷ್ಟಿಕಾಂಶಗಳು ನಿಮಗೆ ಸರಿಯಾಗಿ ಲಭಿಸುವುದಿಲ್ಲ. ಇನ್ನು ಬೇರೆ ಯಾವುದೇ ಸಮಯದಲ್ಲಿ ನೀವು ಕಾಫಿ ಟೀ ಕುಡಿದ್ರೆ ಪರವಾಗಿಲ್ಲ. ಆದರೆ ಊಟ ಆದ ತಕ್ಷಣ ಕಾಫಿ ಟೀ ಕುಡಿಯುವುದರಿಂದ ನೀವು ಸೇವಿಸುವ ಆಹಾರದಲ್ಲಿ ಸಿಗುವಂತಹ ಪೌಷ್ಟಿಕಾಂಶಗಳನ್ನು ಅಂದರೆ ಕಬ್ಬಿಣ, ಜಿಂಕ್, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಮ್ಮ ದೇಹ ಹೀರಿಕೊಳ್ಳಲು ಇದು ಬಿಡುವುದಿಲ್ಲ. ಹಾಗಾಗಿ ಈ ಅಭ್ಯಾಸವನ್ನು ಕೈಬಿಡಿ. ಇನ್ನು ಆಹಾರ ಸೇವಿಸಿದ ನಂತರ ಎಂದಿಗೂ ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಅಥವಾ ಯಾವುದೇ ಸಿಹಿ ತಿಂಡಿಗಳನ್ನು ಸೇವಿಸುವುದು ಒಳ್ಳೆಯದಲ್ಲ. ಇದು ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಬೀರುತ್ತದೆ. ಇನ್ನು ಊಟ ಮಾಡಿದ ನಂತರ ತುಂಬ ಜನಕ್ಕೆ ಹಾಸಿಗೆ ಮೇಲೆ ಮಲಗಿ ಮೊಬೈಲ್ ನೋಡುವ ಅಭ್ಯಾಸ ಇರ್ತದೆ. ಆದರೆ ಇದು ಒಳ್ಳೆಯ ಅಭ್ಯಾಸವಲ್ಲ. ಊಟ ಮಾಡಿದ ನಂತರ ಮೊಬೈಲ್ ನೋಡುವ ಬದಲು ಸಣ್ಣ ಪುಟ್ಟ ಮನೆ ಕೆಲಸಗಳನ್ನು ಮಾಡಿ ಮುಗಿಸಿ. ಇದರಿಂದ ಊಟದ ನಂತರ ಬರುವ ಸೋಮಾರಿತನ ದೂರವಾಗ್ತದೆ. ಜೊತೆಗೆ ನಿಮ್ಮ ತೂಕವನ್ನು ಸಹ ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೋದು.